ಕೆಲಸ ಮಾಡ್ತಿದ್ಯಾ? ನಿನಗೆ ಕೇಳಿದ್ದು, ಏನು ಕೆಲಸ ಮಾಡ್ತಿದ್ಯಾ? ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ? ನಾನು ಕೇಳಿದ್ದು ಅದಲ್ಲ, ಈ ಮನೆಗೆ ಬಂದು ಸೇರ್ಕೊಂಡು ಏನು ಮಸಲತ್ ಮಾಡ್ತಿದ್ಯಾ ಅಂತ. ನಾನೇನ್ ಮಾಡ್ತಿಲ್ವಲ್ಲ, ನಿಮ್ಮಮ್ಮ ಬಂದ್ರು ಮದುವೆ ಮಾಡಿಸ್ತೀನಿ ಅಂದ್ರು, ಅದಕ್ಕೆ ಈ ಮನೇಲಿದ್ದೀನಿ. ಸುಮ್ಮನೆ ನನ್ನನ್ನ ದೂರ ಬೇಡ. ನನಗೆ ಗೊತ್ತು ಈ ಮನೆಗೆ ಬಂದು ಯಾಕೆ ಸೇರ್ಕೊಂಡಿದ್ಯಾ ಅಂತ. ಇದ್ದಕ್ಕಿದ್ದಾಗೆ ಇಷ್ಟು ದಿನ ಕಾಣೆ ಹಾಕಿ ಈಗ ಸಡನ್ ಆಗಿ ಬಂದು ಮನೇಲಿ ಅಧಿಕಾರ ಚಲಾಯಿಸ್ತಿದ್ಯಾ? ಅದೆಲ್ಲ ಇಲ್ಲಿ ನಡೆಯಲ್ಲ. ಈ ಮನೆಯಲ್ಲಿ ಮೊದಲನೇ ಮದುವೆ ನಂದು. ನೋಡೇ ಬಿಡೋಣವಾ, ನಿನ್ನ ಮದುವೆ ಮೊದಲಾಗುತ್ತೋ ನನ್ನ ಮದುವೆ ಮೊದಲಾಗುತ್ತೋ ಅಂತ. ಕಂಡೀಷನ್ ಹಾಕಿ ಮಾತ್ರಕ್ಕೆ ನಿನ್ ಮದುವೆ ಫಸ್ಟ್ ಆಗಲ್ಲಮ್ಮ. ಆದಿತ್ಯ ಇಲ್ಲಿ ಏನೂ ಅಲ್ಲ, ಈ ಮನೇಲಿ ನಾನೇ ಎಲ್ಲ, ಅವ್ನು ಬರೀ ನೆಪ ಅಷ್ಟೇ. ಅದು ಗೊತ್ತಿದ್ದೆ ನಾನು ಕಂಡೀಷನ್ ಹಾಕಿರೋದು. ಆರ್ಯ, ಆದಿಗೆ ಈ ಮನೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನನ್ನ ಜೀವನನ ಹೇಗೆ ರೂಪಿಸ್ಕೊಳ್ಳಿ? ಹೇಗೆ ಅಂದ್ರೆ ನೀನ್ ಮದುವೆ ಆಗ್ತೀವಿ ಅಂತ ಕೂತಿದ್ಯಲ್ಲ, ಅವನು ಹೋಗಿ ಕೇಳು. ನನಗೆ ಆ ದಿನ ಮದುವೆ ಆಗು ಅಂತ ಹೇಳಿರೋದು ಆಂಟಿ, ಅಂದ್ರೆ ನಿಮ್ಮ ತಾಯಿ. ಅವರೇ ಹೇಳ್ತಾರೆ ಈ ಮನೆಗೆ ಆದಿ ಮುಖ್ಯನೋ ಇಲ್ಲ ನೀನ್ ಮುಖ್ಯನೋ ಅಂತ. ಆದಿ ಈ ಮನೆಗೆ ಹಿರಿ ಮಗ ಅನ್ನೋದು ನಿನಗೆ ಗೊತ್ತಿರ್ಲಿ. ಅಮ್ಮ ಹೇಳಿದ ತಕ್ಷಣ ನೀನು ಒಪ್ಕೊಂಡ್ಬಿಟ್ಯಾ? ಆದಿತ್ಯ ಈ ಮನೆಗೆ ಏನು ಅಲ್ಲ, ಈ ಮನೆ ನಿಜವಾದ ಮಗ ನಾನು. ಇಲ್ಲಿ ನಂದೇ ಮೊದಲನೇ ಮದುವೆ, ಸ್ವಾತಿನೇ ಹಿರಿ ಸೊಸೆ. ಅದನ್ನ ಯಾರಿಂದನೂ ತಪ್ಸೋದಕ್ಕೆ ಸಾಧ್ಯ ಇಲ್ಲ. ಈ ಮನೆ ಆರ್ತಿ ಅಂಟಿದು, ಇಲ್ಲಿ ಅವ್ರು ಹೇಳಿದ ಮಾತೇ ನಡೆಯೋದು. ನಿಮ್ಮ ತಂದೆ ಸೂರ್ಯ ಅವ್ರು ಹೇಳಿದ ಮಾತಲ್ಲ. ಹೇಗೆ ಆರ್ಯ, ಇವಳು ನಿನ್ಗೆ ಅದಕ್ಕೆ ಆಗೋಳು ಕಣೋ. ಯಾಕೋ ಈ ರೀತಿ ಜಗಳ ಆಡ್ತಾ ಇದೆಯಾ? ಜಗಳ ಮಾಡ್ತಿರೋದು ನಾನಲ್ಲಮ್ಮ, ಅವಳು. ಈ ಮನೆಗೆ ನಾನು ಏನೂ ಅಲ್ಲ ಅಂತ ಹೇಳ್ತಾಳೆ. ಯಾಕೆ ನೀನ್ ಹೇಳಿಲ್ವಾ ಆದಿ ಈ ಮನೆ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ? ನೀವೇ ಹೇಳಿ ಆಂಟಿ, ನಿಮ್ ಹಿರಿ ಮಗ ಆದಿನೋ ಆರ್ಯನೋ? ಹೇಳಿಮ್ಮ, ಈ ಮನೆ ಹಿರಿ ಮಗ ನಾನು ಅಂತ. ಆರ್ಯ ಪ್ಲೀಸ್, ನೀನು ಒಳಗೆ ಹೋಗು. ನಾನೇ ಕೊಳಕ್ಕೆ ಹೋಗ್ಬೇಕು, ಅವಳು ನಾಚೆ ಕಳಿಸಿ. ಈಗಲೇ ನಿಮ್ಗೆ ಇಷ್ಟೊಂದು ಕಂಡೀಷನ್ ಹಾಕ್ತಾಳೆ. ನಿನ್ ಮದುವೆ ಆಗಿ ಸೊಸೆ ಸ್ಥಾನ ಕೊಟ್ರೆ ಕತ್ತಿಡ್ದು ಆಚೆ ದಪ್ತಾಳೆ ಅಷ್ಟೇ. ಅದೇಕೋ ಆಂಟಿ, ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ಏನಂದ್ರೆ ಆರ್ಯ ನೀನು, ನಾನು ಮದುವೆ ಆಗಿ ಬಂದ್ರೆ ಇವರಿಬ್ರನ್ನ ಮನೆಯಿಂದ ಆಚೆ ಹಾಕ್ತೀನಾ? ಹೌದು, ನೀನು ನಿಮ್ಮಪ್ಪ ಸೇರ್ಕೊಂಡು ಆದಿ ಮೇಲೆ ಇಲ್ದೇ ಇರೋ ಅಪ್ಪದ ಹೊರಿಸಿ ಅವ್ರ ತಾಯಿಯಿಂದಾನೆ ಅವನನ್ನ ಮನೆಯಿಂದ ಹೊರಗಡೆ ಹಾಕ್ಸೋಗಿ ಮಾಡಿಲ್ವಾ? ನಿರುಷ ಪ್ಲೀಸ್ ಕಣೆ, ಸ್ವಲ್ಪ ಸುಮ್ಮನೆ ಇರು. ಆರ್ಯ ಹೋಗು ಒಳಗೆ. ಬಿಡಿ ಅಮ್ಮ, ಅವಳು ಅಷ್ಟು ಮಾತಾಡ್ತಿದ್ದಾಳೆ, ನನ್ನ ಬಾಯ ಮುಚ್ಚಕ್ಕೆ ಬರ್ತಿರಲ್ಲ. ಮೊದಲು ನಿಮ್ಮ ಮಗಂಗೆ ಅವನ್ನೇ ಮದುವೆ ಆಗ್ಬೇಕು ಅಂತ ನಿಂತಿರಲ್ಲ, ಇವಳಿಗೆ ಬುದ್ಧಿ ಹೇಳಿ. ಕಂಡುಕೊಂಡವ್ರ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋದಾರ್ದು ನನಗೇನಿಲ್ಲ. ಆರ್ಯ ಸುಮ್ಮನೆ ಇರೋ, ಮೊದಲು ನೀನು ಒಳಗೆ ಹೋಗು. ನಿರುಷ ಅವನು ಚಿಕ್ಕವನ್ ಕಣೆ, ಅವನಿಗೇನು ಅರ್ಥ ಆಗಲ್ಲ. ನೀನು ಬೇಷ ಮಾಡ್ಕೋಬೇಡ. ಯಾಕೆ ಅರ್ಥ ಆಗಲ್ಲ ಅಂತ? 4 ಜನಕ್ಕೆ ಬುದ್ಧಿ ಹೇಳೋ ಇನ್ಸ್ಪೆಕ್ಟರ್ಗೆ ಏನು ಅರ್ಥ ಆಗಲ್ಲ ಅಂದ್ರೆ ನಾನು ನಂಬಿಡ್ಬೇಕಾ? ಆಂಟಿ, ನೀವು ನನ್ನನ್ನು ಆದಿ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಈ ಮನೆಗೆ ಹಿರಿ ಸೊಸೆ ಆಗ್ಬೇಕೇ ಹೊರತು ಇಂಥವ್ರ ಮುಖ ನೋಡ್ಕೊಂಡು ಇಲ್ಲಿರಕ್ಕಾಗಲ್ಲ. ಅದೇ ಸರಿ ಹೇಳ್ಬೇಕು, ಸಾಧ್ಯ ಇಲ್ಲ ಅಂತ. ಆದಿತ್ಯ ಈ ಮನೆಗೆ ಮಗನೇ ಅಲ್ಲ ಅಂದಮೇಲೆ ನೀನು ಹಿರಿ ಸೊಸೆ ಆಗ್ಬಿಡ್ತೀಯಾ? ಅದನ್ನ ಹೋಗಿ ನಿಮ್ಮಪ್ಪನ ಕೇಳು. ಅವರು ಆರ್ತಿ ಆಂಟಿನ ಮದುವೆ ಆಗೋಕ್ಕಿಂತ ಮುಂಚೆನೇ ಹೇಳಬೇಕಿತ್ತು, ಆದಿ ಈ ಮನೆಗೆ ಮಗ ಅಲ್ಲ, ತನಗೆ ಹುಟ್ಟೋ ಮಗ ಮಾತ್ರ ಈ ಮನೆಗೆ ಯೋಗ್ಯವಾದ ಮಗ. ಆದಿಗೆ ಈ ಮನೆಯಲ್ಲಿ ಯಾವುದೇ ಥರ ಸ್ಥಾನ ಇಲ್ಲ ಅಂತ. ಅದನ್ನ ಬಿಟ್ಟು ಹೀಗೆ ಹೇಳಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ನಿರುಷ ಪ್ಲೀಸ್ ಸುಮ್ಮನೆ ಇರಮ್ಮ. ನಾನು ಯಾಕಂಟಿ ಸುಮ್ಮನೆ ಇರಲಿ? ನಿಮಗೆ ಆದಿ ಮೇಲೆ ಸ್ವಲ್ಪನೂ ಕನ್ಸರ್ನ್ ಇಲ್ವಾ? ಆರ್ಯ ಎಷ್ಟೇ ಮಾತಾಡಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ನೋಡಿ ನಿಮ್ಮ ಮಗ ಹೇಗೆ ಹೇಳ್ತಿದ್ದಾನೆ ಅಂತ. ಆದಿಗೆ ಈ ಮನೆಯಲ್ಲಿ ಯಾವುದೇ ಥರ ಸ್ಥಾನ ಇಲ್ವಂತೆ. ಹಾಗಿದ್ಮೇಲೆ ನಾನು ಆದಿನ ಹೇಗಂಟಿ ಮದುವೆ ಮಾಡ್ಕೊಳ್ಳಿ? ಆಗದೆ ಇದ್ರೆ ಬೇಡ. ಯಾರು ತಾಂಬೂಲ ಕೊಟ್ಟು ಕಾಯ್ತಿಲ್ಲ. ಅವನಿನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ಹಾಗೆ ಮಾಡಿದ್ದು. ಹಸೆಮಣೆ ಮೇಲೆ ಕೂತು ತಾಳಿ ಕಟ್ಟಕ್ಕೆ ನಿರಾಕರಿಸಿದ್ದು. ಮನೆ ಮುರುಕಿ ಅಂತ ಗೊತ್ತಿತ್ತೆ. ಯಾರು ಮುಂದೆ ನಿಂತು ಮಾತಾಡ್ತಿದ್ದೇನೋ ಪರಿಜ್ಞಾನ ಇದೆಯಾ ನಿನ್ಗೆ? ಕ್ಷಮೆ ಕೇಳೋ ಅವಳಿಗೆ. ನಾನೇ ಕ್ಷಮೆ ಕೇಳಲಿ? ನಾನೇನು ತಪ್ಪು ಮಾಡಿದ್ದೀನಿ? ತಪ್ಪು ಮಾಡಿರೋದು ಮಾಡ್ತಾ ಇರೋದು ಅವಳು ಕ್ಷಮೆ ಕೇಳಲಿ. ಆರ್ಯ ನಿನ್ ಕೈ ಮುಗ್ದು ಬಿಡ್ಕೋತೀನಿ, ದಯವಿಟ್ಟು ಇಲ್ಲಿಂದ ಹೋಗೋ. ಅಮ್ಮ ಹೋಗೋ ಆರ್ಯ ನೀನು.